ಪಾರಿಜಾತಪುರದಲ್ಲಿ ರಮಣಯ್ಯ ಎನ್ನುವ ವೃದ್ಧ ಇದ್ದನು. ಅವನ ಮಗ, ಸೊಸೆ ಮತ್ತು ಮೊಮ್ಮಗ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು. ಕಾಲಕ್ರಮೇಣ ರಮಣಯ್ಯ ವಯಸ್ಸಾದರಿಂದ ಒಬ್ಬರೇ ಇರಲಾಗದೆ ತನ್ನ ಕೊನೆಯ ದಿನಗಳನ್ನು ಮಗನ ಜೊತೆ ಕಳೆಯಲು ಪಟ್ಟಣಕ್ಕೆ ಬಂದನು. ಅವನ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ, ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಒಂದು ದಿನ ಎಲ್ಲರೂ ಸೇರಿ ರಾತ್ರಿ ಊಟ ಮಾಡುತ್ತಿದ್ದರು. ಆದರೆ ನಡುಗುವ ಕೈಗಳಿಂದ ರಮಣಯ್ಯ ಸರಿಯಾಗಿ ತಿನ್ನಲು ಆಗಲಿಲ್ಲ. ಅವನು ಚಮಚದಿಂದ ತೆಗೆದುಕೊಂಡ ಊಟ ಕೆಳಗೆ ಬೀಳುತ್ತಿತ್ತು. ಹಾಲಿನ ಗ್ಲಾಸ್ ಹಿಡಿದರೆ ಹಾಲು ಚೆಲ್ತಿತ್ತು. ಅವನ ಈ ಸ್ಥಿತಿಯನ್ನು ನೋಡಿ ಮಗ ಮತ್ತು ಸೊಸೆ ಬೇಸರಪಟ್ಟುಕೊಂಡರು. ಇದಕ್ಕೆ ಏನಾದರೂ ಮಾಡಬೇಕು ಎಂದ ಮಗ. ಅವರು ಅಸಹ್ಯವಾಗಿ ತಿನ್ನುತ್ತಾರೆ, ನೆಲದ ಮೇಲೆ ಆಹಾರ ಚೆಲ್ಲುತ್ತಾರೆ, ನನಗೆ ತುಂಬ ಅಸಹ್ಯವಾಗುತ್ತದೆ ಎಂದಳು ಸೊಸೆ. ಕೊನೆಗೆ ಇಬ್ಬರೂ ಸೇರಿ ಮನೆಯ ಒಂದು ಮೂಲೆಯಲ್ಲಿ ರಮಣಯ್ಯನಿಗೆ ಒಂದು ಚಿಕ್ಕ ಮರದ ಮೇಜು ಇಟ್ಟು ಅದರ ಮೇಲೆ ಅವನಿಗೆ ಊಟ ನೀಡಲು ಆರಂಭಿಸಿದರು. ಅವರಿಗೆ ಹಾಲು ಕೊಡಲು ಮರದ ಪಾತ್ರೆಗಳನ್ನು ಬಳಸುತ್ತಿದ್ದರು. ತಾತನನ್ನು ಹೀಗೆ ನೋಡಿದ ಮೊಮ್ಮಗನಿಗೆ ತುಂಬ ದುಃಖವಾಗುತ್ತಿತ್ತು. ಆದರೆ ಏನೂ ಮಾಡಲಾಗದೆ ಮೌನವಾಗಿದ್ದ. ಒಂದು ದಿನ ತಮ್ಮ ಮಗ ಮನೆಯ ಹೊರಾಂಗಣದಲ್ಲಿ ಮರದ ತುಂಡುಗಳಿಂದ ಏನೋ ಮಾಡುತ್ತಿರುವುದನ್ನು ತಂದೆ ತಾಯಿ ಗಮನಿಸಿದರು. ಮಗನೇ, ಏನು ಮಾಡುತ್ತಿದ್ದೀಯಾ ಎಂದು ಅವನ ತಂದೆ ಕೇಳಿದರು. ಮಗನು ಶಾಂತವಾಗಿ ಉತ್ತರಿಸಿದ, ನಿಮ್ಮಿಬ್ಬರಿಗೂ ವಯಸ್ಸಾದಾಗ ಬಳಸಲು ಮರದ ಪಾತ್ರೆ ಮಾಡುತ್ತಿದ್ದೇನೆ ಅಪ್ಪ ಎಂದು ಹೇಳಿ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡನು. 4 ವರ್ಷದ ಮಗನ ಮಾತುಗಳು ತಂದೆ ತಾಯಿಯ ಹೃದಯಕ್ಕೆ ನಾಟಿದವು. ಅವರು ಮಾತೆ ಆಡಲಾರದೆ ನಿಶ್ಚಲರಾದರು. ಕಣ್ಣೀರಿನ ಹನಿಗಳು ಜಾರಿ ಬಿದ್ದವು. ತಾವು ಮಾಡಿದ ತಪ್ಪು ಅವರಿಗೆ ಸ್ಪಷ್ಟವಾಗಿ ಅರಿವಾಯಿತು. ಅವರು ತಕ್ಷಣ ರಮಣಯ್ಯನ ಕೈ ಹಿಡಿದುಕೊಂಡು ಡೈನಿಂಗ್ ಟೇಬಲ್ಗೆ ಕರೆದುಕೊಂಡು ಹೋದರು. ತಂದೆಯ ನಡುಗುವ ಕೈಗಳನ್ನು ಮಗನೇ ಹಿಡಿದು ಅವರಿಗೆ ತಾನೇ ಊಟ ಮಾಡಿಸಿದ. ತಮ್ಮ ತಾಯಿ ತಂದೆಯಲ್ಲಿ ಬಂದ ಬದಲಾವಣೆಯನ್ನು ನೋಡಿ 4 ವರ್ಷದ ಮಗ ಸಂತೋಷದಿಂದ ನಗುತ್ತಾ ಊಟ ಮಾಡಿದ. ಈ ಕಥೆಯಿಂದ ತಿಳಿದುಕೊಳ್ಳಬೇಕಾದ ಸಂದೇಶ: ಹಿರಿಯರನ್ನು ಗೌರವಿಸಿದರೆ ಅದೇ ಗೌರವ ನಮ್ಮತ್ತ ಮರಳಿ ಬರುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.